ಬೇಡದೇ ಇರೋದೆಲ್ಲ ಹೇಳಿದಾಗ ಬೋರ್. ಫಸ್ಟು ನಮ್ಮಿಬ್ಬರ ಮಧ್ಯ ಒಂದು ಕನೆಕ್ಷನ್ ಅಂತ ಹೇಳ್ತಾರೆ, ಒಂದು ಬ್ರಿಡ್ಜ್, ಸೇತುವೆ ನಿರ್ಮಾಣವಾಗಬೇಕು. ಆ ಸೇತುವೆ ಹೇಗೆ ಅಂದರೆ ನನ್ನ ಹೃದಯದಿಂದ ನಿಮ್ಮ ಹೃದಯ. ಬಿಕಾಸ್ ಐ ಡೋಂಟ್ ಯೂಸ್ ಮೈ ಬ್ರೈನ್ ಟು ಟಾಕ್. ನನ್ನ ಬುದ್ಧಿ ಉಪಯೋಗಿಸಿ ನಿಮ್ಮನ್ನು ಕನ್ವಿನ್ಸ್ ಮಾಡೋದು ಏನೂ ಇಲ್ಲ. ಯಾಕೆಂದರೆ ಇಲ್ಲಿಂದ ಬರೋದಕ್ಕೆ ಕನ್ವಿನ್ಸ್ ಮಾಡೋದು, ಪ್ರೂವ್ ಮಾಡೋದು ಅದೆಲ್ಲ ಇದಕ್ಕಾದರೆ ಬೇಕಾಗುತ್ತೆ. ಇಲ್ಲಿಂದ ಮಾತಾಡಿದ್ರೆ ನಾನು ಪ್ರೂವ್ ಮಾಡಬೇಕು. ಇಲ್ಲಿಂದ ಮಾತಾಡಿದ್ರೆ ಅವ್ರು ಒಪ್ಪೋದಾಗವೇ ಇಲ್ವೋ ಅನ್ನೋ ಭಯ ಇರುತ್ತೆ. ಇಲ್ಲಿಂದ ಮಾತಾಡಿದಾಗ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಯಾವಾಗ ನಾವು ಇಲ್ಲಿಂದ ಮಾತಾಡ್ತೀವಿ, ಇಲ್ಲಿಂದ ಏನೇ ಕೆಲಸ ಮಾಡಿದ್ರು ಶಿಫ್ಟಿಂಗ್ ಫ್ರಮ್ ಹೆಡ್ ಟು ಹಾರ್ಟ್ ಅಂತ ಹೇಳ್ತೀವಿ. ಅದನ್ನೇ ಸ್ಪಿರಿಚುಯಾಲಿಟಿ ಅಂತ ಕರೆಯೋದು. ಸ್ಪಿರಿಚುಯಾಲಿಟಿ ಅಂದರೆ, ಅಧ್ಯಾತ್ಮ ಅಂದರೆ ನಿಮ್ಮ ಜೀವನದಿಂದ ಬೇರೆ ಅಲ್ಲ. ಇಟ್ಸ್ ನಾಟ್ ಡಿಫ್ರೆಂಟ್ ಫ್ರಮ್ ಯುವರ್ ಲೈಫ್. ಡೋಂಟ್ ಥಿಂಕ್ ಸ್ಪಿರಿಚುಯಾಲಿಟಿ ಅಂದರೆ ನಮಗಲ್ಲ. ಅದು ಜೀವನಕ್ಕೆ ವಿರುದ್ಧ. ಇಟ್ಸ್ ಅಗೇನ್ಸ್ಟ್ ಲೈಫ್. ನಾವು ಬದುಕೋದು, ಬದುಕನ್ನ ಎಂಜಾಯ್ ಮಾಡೋದು, ಬದುಕಲ್ಲಿ ನಾವು ಸಾಧನೆ ಮಾಡೋದು. ನಮಗೆ ಈಗ ಸ್ಪಿರಿಚುಯಾಲಿಟಿ ಬೇಡ. ಇದೆಲ್ಲ ಅಧ್ಯಾತ್ಮ ಎಲ್ಲರೂ 60-70 ವರ್ಷ ಆದಮೇಲೆ ನಮಗೆ ಗುರು ಬೇಡ, ದೇವರು ಬೇಡ, ಇದೆಲ್ಲ ನಮಗಲ್ಲ. ನಾವು ಜೀವನ ಇನ್ನೂ ಎಂಜಾಯ್ ಮಾಡಬೇಕು. ನಾವ್ಯಾವುದು ಬಿಟ್ಟಿಲ್ಲ, ಎಲ್ಲ ಬಿಟ್ಟಿರೋರಿಗೆ ಅದು ಜೀವನ ಎಲ್ಲ ಅನಾಸಕ್ತಿ ಬಂದು ಬಿಟ್ಟ ಮೇಲೆ ಅಥವಾ ಮುಗಿದ ಮೇಲೆ, ಬೇಸರ ಆದಮೇಲೆ ಆಗ ಆತ್ಮ ಸಂಶೋಧನೆ, ಆತ್ಮಜ್ಞಾನ, ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ ಇದೆಲ್ಲ ಯಾಕೆ ಬೇಕು ನಮಗೆ ಅಂತ ಇದು ಹೇಳುತ್ತೆ. ಆದರೆ ಸತ್ಯ ಏನಂದ್ರೆ ಜೀವನ ಅಂತ ಏನಿದೆ ಅದೇ ಪರಮಾತ್ಮ. ದೇರ್ ಇಸ್ ನೋ ಅದರ್ ಗಾಡ್ ದ್ಯಾನ್ ಲೈಫ್. ಚೆನ್ನಾಗಿ ನೀವು ಒಳಗೆ ಇಳಿಬೇಕು. ನನ್ನ ಜೀವನ ನನ್ನ ದೇವರು. ನನ್ನ ಜೀವನದಕ್ಕಿಂತ ಬೇರೆ ದೇವರಿಲ್ಲ. ನನ್ನ ಜೀವನವನ್ನು ನಾನು ಗೌರವಿಸ್ತೇನೆ. ನನ್ನ ಜೀವನ ನಾನು ಸಂಪೂರ್ಣವಾಗಿ ಆನಂದಿಸ್ತೇನೆ. ಅದು ಹೇಗೆ ಇರಲಿ, ಅದಾಮೇಲೆ ಬೇರೆ ಪ್ರಶ್ನೆ. ಹೊರಗಡೆಯಿಂದ ನೋಡಿದಾಗ ಒಬ್ಬರು ಸಾವುಕಾರರು, ಒಬ್ಬರು ಬಡವರು. ಹೊರಗಡೆಯಿಂದ ನೋಡಿದಾಗ ಒಬ್ಬರು ಬುದ್ಧಿವಂತರು, ಒಬ್ಬರು ದಡ್ಡರು. ಹೊರಗಡೆಯಿಂದ ನೋಡಿದಾಗ ಒಬ್ಬರಿಗೆ ವಿದ್ಯೆ ಇದೆ, ಒಬ್ಬರು ವಿದ್ಯಾವಂತರು. ಹೊರಗಡೆಯಿಂದ ನೋಡಿದಾಗ ಬೇಕಾದಷ್ಟು ವ್ಯತ್ಯಾಸಗಳು, ಹಣ ಇರ್ಬೋದು, ಪ್ರೆಸ್ಟೀಜ್ ಇರ್ಬೋದು, ಪವರ್ ಇರ್ಬೋದು, ಎಲ್ಲದರಿಂದ ನಾವೆಲ್ಲರೂ ಬೇರೆ. ಈ ಸಮುದ್ರದ ಅಲೆಗಳು ಹೇಗೆ ಹೊರಗಡೆಯಿಂದ ಬೇರೆ ಬೇರೆನೋ, ಆದರೆ ಒಳಗೆ ಹೋಗ್ತಾ ಹೋಗ್ತಾ ಆಳಕ್ಕೆ ಹೋಗ್ತಾ ಸಮುದ್ರ ಒಂದೇನೋ, ಹಾಗೆ ಹೊರಗಡೆ ನಾವೆಲ್ಲ ಬೇರೆ. ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೇಲಿ 4 ಜನ ಇದ್ರೆ 4 ಜನ